ಧರ್ಮಸ್ಥಳ ರ್ಯಾಲಿ ಮಾಡ್ತಾ ಇದ್ದಾರೆ. ಅದು ರಾಜಕೀಯದ ರ್ಯಾಲಿ, ನಾಟ್ ಎ ಪೊಲಿಟಿಕಲ್ ರ್ಯಾಲಿ, ಧಾರ್ಮಿಕ ರ್ಯಾಲಿ. ಏನು ಧರ್ಮಸ್ಥಳ ಏನಾದ್ರೆ ಆಸ್ತಿ ಸಾರ್ವಜನಿಕ ಸ್ವತ್ತು. ಉಸ್ತುವಾರಿ ಸಚಿವರುಗಳಾಗಿರುವಂತ ದಿನೇಶ್ ಗುಂಡೂರಾವ್ ಅವರು ಇವತ್ತು ಲೆಫ್ಟಿಸ್ಟ್ ಕೆಲವು ಗುಂಪುಗಳೇನಿದ್ದಾವೆ ಅವರ ಒತ್ತಡಕ್ಕೆ ಮಣಿದು ನಾವು ಇದಕ್ಕೆ ತನಿಖೆಗೆ ಆದೇಶ ಮಾಡಿದ್ದೇವೆ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಸ್ವತಃ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರು ಇದರ ಹಿಂದೆ ಒಂದು ಷಡ್ಯಂತ್ರ ಅಡಗಿದೆ ಅನ್ನೋ ಮಾತನ್ನ ಅವರು ಕೂಡ ಉಲ್ಲೇಖ ಮಾಡಿದ್ದಾರೆ. ಇವತ್ತು ನಾವಿಲ್ಲಿ ಬಂದಿರತಕ್ಕಂಥದ್ದು ಅಥವಾ ನಾವು ಇಷ್ಟೇನೆ ಇವತ್ತೇನು ತನಿಖೆ ನಡೀತಾ ಇದೆ, ತನಿಖೆಯ ಬರದಲ್ಲಿ ಏನು ಅಪಪ್ರಚಾರಗಳು ನಡೀತಾ ಇದೆ, ಈ ಅಪಪ್ರಚಾರಕ್ಕೆ ಕಡಿವಾಣ ಹಾಕ್ತಕ್ಕಂಥ ಕೆಲಸ ಯಾರು ಮಾಡಬೇಕು? ರಾಜ್ಯ ಸರ್ಕಾರವೇ ಮಾಡಬೇಕಾಗಿತ್ತು. ರಾಜ್ಯ ಸರ್ಕಾರ ಈ ಅಪಪ್ರಚಾರಗಳಿಗೆ ಕಡಿವಾಣ ಹಾಕ್ದೇನೆ ಇವತ್ತು ಅಪರಾಧವನ್ನೇ ಎಸಗಿದೆ. ನಾನಿವತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಏನು ಅಪಪ್ರಚಾರಕ್ಕೆ ಇವತ್ತು ಕಡಿವಾಣ ಹಾಕದೇ ಇರತಕ್ಕಂಥ ಸಂದರ್ಭದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾಡಿನ ಜನತೆ ಒಂದು ಕ್ಷಮೆನ ಕೇಳಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತಾ ಇದ್ದೇನೆ. ಕೊನೆಗೂ ಬಿಜೆಪಿಯ ಕೆಲವರು, ಎಲ್ಲರೂ ಅಲ್ಲ, ಧರ್ಮಸ್ಥಳ ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ಸಂಬಂಧಪಟ್ಟವರ ಒಂದು ಆಶೀರ್ವಾದ ಪಡ್ಕೊಂಡು ಹೊರಗೆ ಬಂದಿದ್ದಾರೆ. ಆ ಜನರ ಅಷ್ಟೂ ಫೋಟೋವನ್ನು ನೀವು ಸೂಕ್ಷ್ಮವಾಗಿ ನೋಡಿದ್ರೆ ಬಹುಪಾಲು ಜನರ ಮೇಲೆ ಒಂದಕ್ಕಿಂತ ಹೆಚ್ಚು ಕ್ರಿಮಿನಲ್ ಕೇಸ್ಗಳಿವೆ ನಾಯಕರವು, ಕೆಲವು ಸಿವಿಲ್ ಕೇಸ್ಗಳು ಕೂಡ ಇರುವಂತಹ ನಾಯಕರಿದ್ದಾರೆ. ಕೆಲವರಿಗೆ ಯಾವ ಕೇಸ್ಗಳು ಇಲ್ಲ, ಅವರು ಭಕ್ತಿಯಿಂದ ಹೋಗಿದ್ದಾರೆ, ಅದು ಬೇರೆ ಪ್ರಶ್ನೆ. ಆದರೆ ಅತ್ಯಂತ ನಾಜೂಕಾಗಿ ಅಚ್ಚುಕಟ್ಟಾಗಿ ಅವರ ಪ್ರಕ್ರಿಯೆ ಮುಗಿದಿದ್ರೆ ಯಾವ ಸಮಸ್ಯೆನೂ ಆಗೋದಿಲ್ಲ. ಒಂದು ವೇಳೆ ಪ್ರಚೋದನಕಾರಿ ಹೇಳಿಕೆಗಳನ್ನು ಮತ್ತೊಂದು ಕೊಟ್ಟು ಬಂದಿದ್ರೆ ನಾಳೆ SIT ಅವರನ್ನು ಕೂಡ ಮುಂದಿನ ದಿನಮಾನಗಳಲ್ಲಿ ಕಾನೂನಿನ ಚೌಕಟ್ಟಿನ ಅಡಿಯಲ್ಲಿ ಕರೆಸಿ ಮಾತಾಡಿಸುತ್ತೆ. ಎಲ್ಲರೂ ಒಂದೇ. ಆದರೆ ಸೋಮವಾರ ಏನೋ ಕೊಡ್ತಾರೆ, ಸೋಮವಾರ ರಿಪೋರ್ಟ್ ಬಂದೇ ಬರುತ್ತೆ ಅಂತ ಬಿಜೆಪಿಯ ಕೆಲ ಶಾಸಕರು ನಾಯಕರು ಮಾತಾಡ್ತಿದ್ದಾರೆ. ಅದು ಮೂರ್ಖತನದ ಪರಮಾವಧಿಯಾಗುತ್ತೆ. ಕಾರಣ ಎಷ್ಟೇ, ಕ್ರಿಮಿನಲ್ ಪ್ರೊಸೀಜರ್ ಪ್ರಕಾರ ಸರ್ಕಾರ ಮಧ್ಯಂತರ ವರದಿಯನ್ನು ಕೊಡಂಗೂ ಇಲ್ಲ, ಸಬ್ಮಿಟ್ ಮಾಡಂಗೂ ಇಲ್ಲ. ಮಾಡಿದ್ರೆ ಅವರು ಕೂಡ ಕಾನೂನಿನ ಚೌಕಟ್ಟಿನ ಅಡಿಯಲ್ಲಿ ಬರ್ತಾರೆ. ಎಲ್ಲಕ್ಕಿಂತಲೂ ಮಿಗಿಲಾಗಿ BNS 193 ಅಥವಾ CRPC 173 ಪ್ರಕಾರ ಬೆಳ್ತಂಗಡಿಯ ಕೋರ್ಟ್ಗೆ SIT ಅದು ಯಾವ ಕಾಲಾವಧಿಯಲ್ಲಿ ಆ ತನಿಖೆ ಮುಗಿಯುತ್ತೋ, 90 ದಿನಾನೋ ಅಥವಾ 180 ದಿನಾನೋ, ಆ ನಂತರದಲ್ಲಿ ಅವರು ಸಬ್ಮಿಟ್ ಮಾಡಬೇಕಾಗತ್ತೆ. ಜೊತೆಯಲ್ಲಿ BNS 193/9 ಅಡಿಯಲ್ಲಿ ಸ್ವಾಮಿ ನಮಗೆ ತನಿಖೆಗೆ ಇನ್ನೂ ಹೆಚ್ಚಿನ ಕಾಲಾವಕಾಶ ಬೇಕು ಅಂತ ಕೋರ್ಟ್ಗೆ ಕೋರಬಹುದು. ಇದಕ್ಕೆ ಮಿಗಿಲಾಗಿ ಹೈಕೋರ್ಟ್ನಂತಹ ನ್ಯಾಯಸ್ಥಾನಗಳು ಒಂದು ಆದೇಶ ಕೊಟ್ಟರೆ ಮಾತ್ರ ಮಧ್ಯಂತರ ವರದಿಯನ್ನು ಕೊಡೋಕೆ ಸಾಧ್ಯವಾಗುತ್ತೆ. ಇದು ಕಾನೂನು. ನಾವು ಶಾಸಕರು ನಾವು ಗೆದ್ದುಬಿಟ್ಟಿದ್ದೀವಿ, ಕೋರ್ಟ್ ಕೂಡ ನಾವು ಹೇಳ್ದಂಗೆ ಕೇಳಬೇಕು ಅನ್ನುವಂಥದ್ದು ನ್ಯಾಯಾಂಗ ನಿಂದನೆ ಆಗುತ್ತೆ, ಮೂರ್ಖತನದ ಪರಮಾವಧಿ ಆಗುತ್ತೆ. ಆದಾಗ್ಯೂ ಮಧ್ಯಂತರ ವರದಿ ಕೇಳ್ತಿದ್ದಾರೆ. ಸೋಮವಾರ ತಿಪ್ಪರ ಲಾಗ ಹೊಡೆದರೂ ಕೂಡ ಡಾಕ್ಟರ್ G. ಪರಮೇಶ್ವರ್ ಅವರು, ಗೃಹ ಸಚಿವರು, ಮಧ್ಯಂತರ ವರದಿಯನ್ನು ಸಬ್ಮಿಟ್ ಮಾಡೋದಕ್ಕಾಗೋದಿಲ್ಲ. ಅತಿ ಹೆಚ್ಚು ಅಂದರೆ SIT ಮುಖ್ಯಸ್ಥರೇನಿದ್ದಾರೆ ಮೊಹಂತಿ ಅವರು, ಅವರ ಮೂಲಕ ಔಪಚಾರಿಕವಾಗಿ ಒಂದಷ್ಟು ಮಾಹಿತಿಯನ್ನು ಕಲೆಕ್ಟ್ ಮಾಡಿಕೊಂಡು ಸದನದಲ್ಲಿ ಹೇಳಬಹುದೇ ವಿನಃ ಕಾನೂನಾತ್ಮಕವಾಗಿ ಲೆಕ್ಕ ಹಾಕಿದ್ರೆ ಯಾವ ಕಾರಣಕ್ಕೂ ಮಧ್ಯಂತರ ವರದಿಯನ್ನು ಸಬ್ಮಿಟ್ ಮಾಡೋಕ್ಕೆ ಆಗೋದಿಲ್ಲ. ಇನ್ನೂ ಸಾಕ್ಷಿದಾರರು ಬರ್ತಾನೇ ಇದ್ದಾರೆ, ದೂರುದಾರರು ಬರ್ತಾನೇ ಇದ್ದಾರೆ, ಹೆಚ್ಚಾಗ್ತಾನೇ ಇದೆ, ಜನಾಕ್ರೋಶ ಕೂಡ ಹೆಚ್ಚಾಗ್ತಿದೆ. ಇಂತಹ ಸಂದರ್ಭದಲ್ಲಿ ಮಧ್ಯಂತರ ವರದಿ ಅಸಾಧ್ಯ. ಆದರೆ ಒಬ್ಬರು ಡಿ.ಕೆ. ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು ಮತ್ತು ಸಚಿವ ದಿನೇಶ್ ಗುಂಡೂರಾವ್ ಅವರು ಈ ಕೇಸನ್ನು ಹಳ್ಳ ಹಿಡಿಯುವ ರೀತಿಯಲ್ಲಿ ಮಾತಾಡಿದ ಧಾಟಿ ಕಾಣಿಸುತ್ತೆ. ಒಂದು, ದಿನೇಶ್ ಗುಂಡೂರಾವ್ ಅವರು ಹೇಳ್ತಾರೆ ಕೆಲವರ ಒತ್ತಡಕ್ಕೆ ಮಣಿದು, ಎಡಪಂಥೀಯರ ಒತ್ತಡಕ್ಕೆ ಮಣಿದು ಅಂತೆಲ್ಲ ಮಾತಾಡಿದ್ದಾರೆ. ಒಂದು ಸರ್ಕಾರ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತಹ ಶಾಸಕರು, ಸಚಿವರು, ಮುಖ್ಯಮಂತ್ರಿಗಳು ಇವರೆಲ್ಲರೂ ಕೂತು ಒಂದು ನಿರ್ಧಾರ ತಗೊಳ್ಳೋಕ್ಕೆ ಮುಂಚೆ ನಮಗೆ ಎಡಪಂಥೀಯರು ಹೇಳಿದ್ದಾರೆ, ಬಲಪಂಥೀಯರು ಹೇಳಿದ್ದಾರೆ, ಮಧ್ಯಪಂಥೀಯರು ಹೇಳಿದ್ದಾರೆ, ಇವರು ಹೇಳಿದ ಮಾತ್ರಕ್ಕೆ ನೀವು ತಗೋಬಿಡೋದಾ? ಹಾಗೆ SIT ರಚನೆ ಮಾಡೋದಕ್ಕೆ ಎಡಪಂಥೀಯರ ಕಾರಣನ ಪ್ರಶ್ನೆ ಮಾಡಲೇಬೇಕಾಗತ್ತೆ. ಜೊತೆಲಿ ಯಾವ ಥರ ಹಳ್ಳ ಹಿಡಿಸ್ತಿದ್ದಾರೆ ಅಂದರೆ ಮತ್ತೊಂದು ಪಕ್ಷ ಅದನ್ನು ಎತ್ತಿ ತೋರಿಸುತ್ತೆ. ಈಗ BJP ಅದನ್ನೇ ಮಾಡ್ತಾ ಇದೆ. ಮತ್ತೊಂದು ಕಡೆ ಘನವೆತ್ತ ಉಪಮುಖ್ಯಮಂತ್ರಿಗಳು ಮತ್ತು KPCCಯ ಅಧ್ಯಕ್ಷರು ಡಿ.ಕೆ. ಶಿವಕುಮಾರ್ ಅವರು ಷಡ್ಯಂತ್ರ ನಡೆದಿದೆ,
ಅವ್ರು ಯಾರು ಅಂತ ನಂಗೆ ಗೊತ್ತು, ನಾನು ಹೇಳ್ತೀನಿ, ಈಗ ಹೇಳಲ್ಲ. ನೋಡಿ ಹೇಗಿದೆ ಅಂದರೆ, ಅವರು ಶಾಸಕರು, ಅನಂತರ ಉಪಮುಖ್ಯಮಂತ್ರಿ, ಅವರದ್ದೇ ಪಕ್ಷ, ಅವರದ್ದೇ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಚರ್ಚೆ ಆಗಿದೆ. ಆವಾಗ ಪಾಪ ಒಡೆಗಿಡೆ ತಿಂತಿದ್ರು ಏನೋ ಪಾಪ ಡಿ ಕೆ ಶಿವಕುಮಾರ್ ಅವರು ಅದನ್ನು ಒಪ್ಕೊಂಡು ಬಂದು ಹೊರಗಡೆ ಬಂದು ಇಲ್ಲ ಇದು ಸರಿಯಲ್ಲ ಅನ್ನುವ ಧಾಟಿಯಲ್ಲಿ ಮಾತಾಡುವಂತಹ ಡಿ ಕೆ ಶಿವಕುಮಾರ್ ಅವರು ನಿಜಕ್ಕೂ ಅವರಿಗೆ ಅಷ್ಟೊಂದು ಆಕ್ರೋಶ ಮತ್ತು ಆ ಕ್ಷೇತ್ರದ ಬಗ್ಗೆ ಭಕ್ತಿ ಇದ್ರೆ ಶಾಸಕ ಸ್ಥಾನಕ್ಕೆ ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಬಿಸಾಕಿ ಬಂದು ಆ ಭಕ್ತರ ಪರವಾಗಿ ಧ್ವನಿ ಎತ್ತಬೇಕು, ಆ ಕ್ಷೇತ್ರದ ಮುಂದೆ ಕ್ಷಮೆ ಕೋರಬೇಕು, ನಂತರ ಬೇರೆ ಪಕ್ಷದಿಂದಲೋ ಸ್ವತಂತ್ರವಾಗಿಯೋ ಸ್ಪರ್ಧೆ ಮಾಡಿ ಪ್ರಧಾನಿಯೋ ಅಥವಾ ಅದಕ್ಕೂ ಮೀರಿದ ಯಾವುದಾದ್ರು ಸ್ಥಾನಮಾನ ಇದ್ದರೆ ಅದನ್ನು ಪಡಿಬಹುದು. ಮೇಲ್ನೋಟಕ್ಕೆ ಈಗನ್ಸುತ್ತೆ, ಜನ ಕೂಡ ಅದನ್ನೇ ಬಯಸ್ತಾರಲ್ವ. ಪಾಪ ಅವರ ಶ್ರದ್ಧೆಯನ್ನು, ಅವರ ಭಕ್ತಿಯನ್ನು ಯಾರು ನಾವು ಕಿತ್ಕೊಳ್ಳುವಂಥದ್ದು? ಅವರಿಗೆ ಇಷ್ಟವಿಲ್ಲದ ಪಕ್ಷದಲ್ಲಿ, ಇಷ್ಟವಿಲ್ಲದ ಜಾಗದಲ್ಲಿ ನಿಂತ್ಕೊಂಡು ಒಲ್ಲದ ಮನಸ್ಸಿನಿಂದ SIT ರಚನೆಗೆ ಕೊಟ್ಟಿದ್ದಂತಹ ಡಿ ಕೆ ಶಿವಕುಮಾರ್ ಅವರನ್ನು ಸೋಮವಾರ BJPಯ ನಾಯಕರು ಚೆನ್ನಾಗಿ ತರಾಟೆಗೆ ತಗೋತಾರೆ, ಖಂಡಿತವಾಗ್ಲು. ಈಗ SIT ತನಿಖೆಯ ವರದಿಯ ವಿಶ್ವಾಸಾರ್ಹತೆಯನ್ನು ಪ್ರಶ್ನಿಸುವಂತಿದೆ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ. ಪಾಪ ಡಿ ಕೆ ಶಿವಕುಮಾರ್ ಅಂತಹ ಆಸ್ತಿಕರು ಮತ್ತು ಸಾತ್ವಿಕರು ಅಂತಹ ಪಕ್ಷಗಳಲ್ಲಿ ಉಳಿಬಾರ್ದು. ಬೇರೆ ಪಕ್ಷಗಳಿಗೆ ಹೋದರೆ ಅವರಿಗೆ ಒಂದೇ ಓದು ಕೂಡಲೇ ಅವರನ್ನು CM ಸ್ಥಾನದಲ್ಲಿ ಕೂರಿಸುವಂತಹ ಅವಕಾಶಗಳು ಜಾಸ್ತಿ ಇದೆ. ಮತ್ತು ಜನ ಕೂಡ ಡಿ ಕೆ ಶಿವಕುಮಾರ್ ಗ್ರೇಟ್ ಅನ್ನೋ ಕಾರಣಕ್ಕೆ ಮುಂದಿನ ದಿನಮಾನಗಳಲ್ಲಿ ಅತಿ ಹೆಚ್ಚು ಶಾಸಕರನ್ನು ಅವ್ರ ಹಿಂದೆ ಕಳಿಸ್ಕೊಡ್ತಾರೆ. 224ಕ್ಕೆ 484 ಕಳಿಸ್ಕೊಡುವಂತಹ ಸಾಧ್ಯತೆಗಳಿರುತ್ತೆ. ಜನ ಈ ರೀತಿ ಗೇಲಿ ಮಾಡ್ತಿದ್ದಾರೆ. ಜೊತೆಲಿ ದಿನೇಶ್ ಗುಂಡೂರಾವ್ ಅವರು ಓದ್ಕೊಂಡಿದ್ದಾರೆ, ಅತ್ಯಂತ ಸೌಜನ್ಯಯುತವಾಗಿ ಗಾಂಭೀರ್ಯದಿಂದ ಮಾತಾಡ್ತಾರೆ. ಆದರೆ ಯಾಕೆ ಈ ಥರ ಹೇಳಿಕೆ ಕೊಟ್ಟರೋ ಗೊತ್ತಿಲ್ಲ. ಇವರನ್ನು ಕೂಡ ಸೋಮವಾರ BJPಯ ಅದೇ ನಾಯಕರು ಮತ್ತು ಶಾಸಕರು ವಿಪಕ್ಷವಾಗಿ ಚೆನ್ನಾಗಿ ತರಾಟೆಗೆ ತಗೋತಾರೆ. ಆದರೆ ಇಲ್ಲಿ ಒಂದು ಲೆಕ್ಕ, ಒಂದು ತಪ್ಪೋ ಸರಿನೋ, ಅದು ಸುಳ್ಳೋ ನಿಜಾನೋ ಆರೋಪ ಮಾಡಲಿಕ್ಕೆ ಸಂವಿಧಾನದ 19(1)A ಅಡಿಯಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇರುತ್ತೆ. ಅದು ತಪ್ಪಾಗಿದ್ದರೆ, ಸುಳ್ಳಾಗಿದ್ದರೆ, ಅದು ದೇಶದ್ರೋಹದ ವಿಚಾರವನ್ನು ಅವರು ಆರೋಪಿಸಿದರೆ, ಮತ್ತೊಂದು ಮಗದೊಂದು ಆಗಿದ್ದರೆ, ಒಂದು ಸಮಾಜವನ್ನು, ಒಂದು ಮತವನ್ನು, ಒಂದು ಧರ್ಮವನ್ನು, ಒಂದು ಪಂಥವನ್ನು ಪ್ರಚೋದಿಸುವಂತಿದ್ರೆ ಅದು ತಪ್ಪಾಗುತ್ತೆ. 19(1)A ಹಕ್ಕನ್ನು ನಾವು ದುರುಪಯೋಗ ಪಡಿಸ್ಕೊಂಡಿದ್ದೀವಿ ಅಂತ ಅರ್ಥ ಆಗುತ್ತೆ. ಆ ಕಾರಣಕ್ಕೇ IPC 499 ಅಥವಾ 500 ಪ್ರಕಾರ ಅಂತಹ ತಪ್ಪಿತಸ್ಥರಿಗೆ ಮಾನನಷ್ಟ ಮೊಕದ್ದಮೆಯ ಮತ್ತೊಂದು ಕಾನೂನಿನ ಕ್ರಮ ಅಂತೂ ಆಗತ್ತೆ, ತಪ್ಪಾಗಿದ್ದರೆ, ಸುಳ್ಳಾಗಿದ್ದರೆ, ಕೆಡುಕಾಗಿದ್ದರೆ, ಕೆಟ್ಟದಾಗಿದ್ದರೆ. ಅರೆ ಎಡಪಂಥೀಯರು ಹೇಳಿದ್ರು ನಾವು ಅದನ್ನು ಕೇಳಬಾರ್ದಿತ್ತು, ಅವರು ನ್ಯಾಯದ ಪರವಾಗಿ ಪ್ರಶ್ನೆ ಮಾಡಿದರೆ ಅದು ಸರಿ ಇದೆ ಅಂತ, ಸತ್ಯದ ಪರವಾಗಿ ಧ್ವನಿ ಎತ್ತಿದರೆ ಅದು ಸರಿ ಇದೆ ಅಂತ. ಎಡಪಂಥೀಯರು ಯಾರಾದ್ರೂ ಚೀನಾದಿಂದಲೋ ಅಥವಾ ಪಾಕಿಸ್ತಾನದಿಂದಲೋ ಅಫ್ಘಾನಿಸ್ತಾನದಿಂದೋ ಬಂದಿಲ್ಲಿ ಕೂತ್ಕೊಂಡು ಎಡಪಂಥೀಯರು ಈ ಪ್ರಶ್ನೆ ಮಾಡಿದರೆ ಅದು ತಪ್ಪು ಅಂತ ಅನ್ಬಹುದು. ಅದು ಇಲ್ಲಿನವರೇ, ಅವರ ವಿಚಾರಧಾರೆಯ ಆಯ್ಕೆ, ಅವರ ಸ್ವಾತಂತ್ರ್ಯ, ಅವರನ್ನು ಮಾತಾಡ್ತಾರೆ. ಈಗ ನೀವು ಬಲಪಂಥೀಯರಪ್ಪ ಅಂತ ಯಾರಾದರೂ ವಿರೋಧಿಸ್ತಾರೆ, ಅವರ ಆಯ್ಕೆ ಅದು, ಅವರು ಸರಿಯಾದ ರೀತಿಯಲ್ಲಿ ಅವರು ಚರ್ಚೆ ಮಾಡ್ತಾರೆ. ಬಲಪಂಥೀಯರು, ಎಡಪಂಥೀಯರು ಅವೆಲ್ಲ ಮಾಮೂಲಿ. ಆದರೆ BJP ಚರ್ಚೆ ಮಾಡುವಂಥದ್ದು, ವಿಜೇಂದ್ರ ಅವರು ಕೂಡ ಪ್ರಶ್ನೆ ಮಾಡಿದ್ದು, ಎಡಪಂಥೀಯರು ಹೇಳಿದ್ರು ಅಂತ ಕೇಳಿದ್ರು. ನೋಡಿ, ಇನ್ನೂ ಒಂದು ಇಲ್ಲಿ ಬಹುಮುಖ್ಯ ಸಂಗತಿ ಏನಂದರೆ, ಇವರೆಲ್ಲ ಹೋಗಿದ್ದಾರೆ, ಎಲ್ಲವೂ ಸರಿ. ಆದರೆ ತನಿಖೆ ನಡೀತಿರುವಂತಹ ಸಂದರ್ಭದಲ್ಲಿ ಒಂದು ಜವಾಬ್ದಾರಿಯುತ ಪಕ್ಷ ಇಲ್ಲ, ನಾವು ಶ್ರದ್ಧಾ ಕೇಂದ್ರವನ್ನು ಶ್ರದ್ಧಾ ಕೇಂದ್ರ ಎಲ್ಲೂ ಹಾಳಾಗಿಲ್ಲ, ಅಲ್ಲೇ ಇದೆ. ಎಲ್ರಿಗೂ ಕೂಡ ಆ ಕ್ಷೇತ್ರದ ಬಗ್ಗೆ, ಆ ದೈವಗಳ ಬಗ್ಗೆ ಬಹುದೊಡ್ಡ ನಂಬಿಕೆ, ವಿಶ್ವಾಸ ಇದೆ, ಈಗಲೂ ಅಳಿಯೋದೂ ಇಲ್ಲ. ಅಲ್ಲಿ ಯಾರ ಮೇಲೆ ಆರೋಪ ಬಂದಿದೆ, ಅಂಥವರ ಮೇಲೆ ಬಂದಿರೋ ಕಳಂಕ ಸರಿನೋ ತಪ್ಪೋ ಅಥವಾ ಏನದು ಅನ್ನೋದು ಪಕ್ಕಾ ಆಗಬೇಕು ಅಂದರೆ ತನಿಖೆಯ ವರದಿ ಬರಬೇಕು. ಅದಕ್ಕೂ ಮುಂಚೆನೆ ನಾವು ನಿಮ್ಮ ಜೊತೆ ಇದ್ದೀವಿ ಅಂತ ಹೋಗ್ತಿದ್ದೀವಿ ಅನ್ನೋದಾದರೆ ಪರೋಕ್ಷವಾಗಿ ನೀವು ಯಾರನ್ನ ಬೆಂಬಲಿಸ್ತಿದ್ದೀರಿ. ಈಗ ಯಾರೆಲ್ಲ ವಿರೋಧಿಸ್ತಾರೆ ಅವರು ಕೂಡ ಮಂಜುನಾಥ ಸ್ವಾಮಿಯನ್ನ, ಅಣ್ಣಪ್ಪ ಸ್ವಾಮಿಯನ್ನ ಬೆಂಬಲಿಸ್ತಾರೆ, ಯಾಕಂದ್ರೆ ಅದು ದೈವಗಳು. ಆದರೆ ಇವ್ರು ಯಾರನ್ನ ಬೆಂಬಲಿಸ್ತಿದ್ದಾರೆ, ಯಾಕೆ ಬೆಂಬಲಿಸ್ತಿದ್ದಾರೆ, ಯಾಕೆ? ಇದು ಕೂಡ ಮುಖ್ಯ ಪ್ರಶ್ನೆ. ಹಾಗೆ ನೋಡಿದ್ರೆ ಇವ್ರು ಮಾಡಿರೋ ಪ್ರಕ್ರಿಯೆ ಇದೆಯಲ್ಲ, ಅದು BNS 189 ಪ್ರಕಾರ ಅನ್ಲಾಫುಲ್ ಅಸೆಂಬ್ಲಿ ಆಗಿದ್ದಾರೆ. ಅಲ್ಲೇನಾದರೂ ಗಲಾಟೆಗಳು, ಪ್ರಚೋದನಕಾರಿ ಹೇಳಿಕೆಗಳನ್ನು ಕೊಟ್ಟು ಬಂದರೆ ಮುಂದಿನ ದಿನಮಾನಗಳಲ್ಲಿ ಎಲ್ಲರ ಮೇಲೂ ಕೇಸ್ ಬೀಳುತ್ತೆ. BNS 196 ಪ್ರಕಾರ ಪ್ರಾಂಪ್ಟಿಂಗ್ ಎನಿಮಿಟಿ, ಅದೇ ಮೆಸೇಜನ್ನು ಕೊಟ್ಟು ಬಂದಿದ್ದಾರೆ ಪರೋಕ್ಷವಾಗಿ. ಇವೆಲ್ಲವನ್ನ ಸೂಕ್ಷ್ಮವಾಗಿ ನೋಡಿದ್ರೆ ಇಲ್ಲಿ ರಾಜಕೀಯದ ಮೇಲಾಟ ನಡೀತಿದೆ. ಅವರಿಗೆ ಬೇಕಿರುವಂಥದ್ದು ರಾಜಕಾರಣಿಗಳಿಗೆ, ಎಲ್ಲ ಪಕ್ಷಗಳಲ್ಲಿನ ರಾಜಕಾರಣಿಗಳಿಗೆ ನ್ಯಾಯ ಸಿಗಬೇಕು ಅನ್ನುವಂಥದ್ದಲ್ಲ.
ಇದೇನು ಪ್ರಕ್ರಿಯೆ ಮುಂದಕ್ಕೆ ಹೋಗ್ಬಿಟ್ಟಿದೆ ಅದು ಹಿಂದಕ್ಕೆ ಬರಬೇಕು ಅಥವಾ ಅಲ್ಲಿಗೆ ನಿಂತು ಹೋಗ್ಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಅವರ ಮನಸ್ಥಿತಿ ಇದ್ದಂತಿದೆ. ಆದರೆ ಜನಾಕ್ರೋಶ ಏನು, ಅದು ಏನಿದೆ ಅದು ಗೊತ್ತಾಗಬೇಕು. ಸತ್ಯನೋ ಸುಳ್ಳೋ ಏನೋ ಅದು ಗೊತ್ತಾಗಬೇಕು. ನ್ಯಾಯ ಯಾರಿಗೆಲ್ಲ ಅನ್ಯಾಯ ಆಗಿದೆ, ಅದು ಸೌಜನ್ಯ ಇರಬಹುದು, ಪದ್ಮಲತಾ ಇರಬಹುದು, ಅಥವಾ ವೇದವಲ್ಲಿ ಅಮ್ಮ ಇರ್ಬೋದು, ಇವ್ರು ಯಾರಿಗೆ ನ್ಯಾಯ ಸಿಗಬೇಕು ಅನ್ನೋದಷ್ಟೇ ಜನಾಕ್ರೋಶ. ಅದಕ್ಕೆ ವಿರುದ್ಧವಾಗಿ ನಾವು ಹಕ್ಕುಚ್ಯುತಿ ಮಂಡನೆ ಮಾಡ್ತೀವಿ. ಇದುವರೆಗೂ ಇವರೆಲ್ಲ ಮಾಡಿರೋ ಅಷ್ಟು ನಡೆ ನುಡಿಗಳನ್ನು ಲೀಸ್ಟ್ ಮಾಡ್ಕೊಳ್ತಾ ಹೋದರೆ BNS ಮತ್ತು IPC ಅಷ್ಟು ಸೆಕ್ಷನ್ಗಳನ್ನು ಮೆನ್ಷನ್ ಮಾಡ್ಕೊಂಡು ಹೋಗಿ ಯಾರ ವಿರುದ್ಧ ಹಕ್ಕುಚ್ಯುತಿ ಮಂಡನೆ ಆಗುತ್ತೋ ಆ ವ್ಯಕ್ತಿ, ಯಾಕಂದರೆ ಅಲ್ಲಿ ಸಭಾಧ್ಯಕ್ಷರು ಅಲ್ಲಿ ತಪ್ಪಿತಸ್ಥನಾಗಿ ಆರೋಪಿತನಾಗಿ ಬರುವಂತಹ ವ್ಯಕ್ತಿಗೆ ಮಾತಾಡೋದಕ್ಕೆ ಅವಕಾಶ ಕೊಡಲೇಬೇಕು, ಅದೇ ನಿಯಮ. ಆಗ ಯಾರು ಹಕ್ಕುಚ್ಯುತಿ ಮಂಡನೆ ಆಗಿರುತ್ತೆ ಯಾರ ವಿರುದ್ಧ, ಈಗ ಎಕ್ಸಾಂಪಲ್ ನನ್ನ ವಿರುದ್ಧ ಆಗಿರುತ್ತೆ, ನಾನು ಲೀಸ್ಟ್ ಮಾಡ್ಕೊಂಡು ಹೇಳ್ಬಹುದು, ಸ್ವಾಮಿ ನೀವು ಹೀಗೆಲ್ಲ ತಪ್ಪು ಮಾಡಿದ್ರಿ, ಅದೆಲ್ಲ ತಪ್ಪಲ್ವಾ, ನಾನು ಮಾಡಿದ್ದೇನು ತಪ್ಪು, ಇಂಥದ್ದು ನನ್ನ ತಪ್ಪಾಗಿರೋ ನಾನು ಕ್ಷಮೆ ಕೇಳ್ತೀನಿ. ಆದರೆ ನೀವುಗಳು ಮಾಡಿದಂತಹ ತಪ್ಪುಗಳು ಜವಾಬ್ದಾರಿಯುತ ಸ್ಥಾನದಲ್ಲಿ ಕೂತಿರುವಂಥವ್ರು ಎಷ್ಟರ ಮಟ್ಟಿಗೆ ನೀವು ಬೇರೆ ಮೆಸೇಜನ್ನು ಕೊಡ್ತಿದ್ದೀರಿ ನಿಮ್ಮನ್ನು ಆರಿಸಿದ ಜನಕ್ಕೆ. ಸಮಾಜದಲ್ಲಿ ಅತ್ಯುನ್ನತ ಸ್ಥಾನದಲ್ಲಿರೋ ನೀವುಗಳೇ ಇಂತಹ ತಪ್ಪುಗಳನ್ನು ಮಾಡ್ತಾ ನಿಂತರೆ ಉಳಿದವರು ಏನು ಮಾಡಬೇಕು ಅಂತ ಪ್ರಶ್ನೆ ಮಾಡಬಹುದು. ಅದಕ್ಕೂ ಅವಕಾಶ ಇದೆ. ಹಕ್ಕುಚ್ಯುತಿ ಅಂದರೆ ಏನು, ಮೂರ್ಖರಲ್ಲ ಬಂದು ನಿಂತ್ಕೋತಾರೆ, ಎಲ್ಲರೂ ನಾವು ಬೈದು ಕಳಿಸ್ಬಿಡ್ಬೋದು ಅವರನ್ನು, ಅಥವಾ ಅವ್ರಿಗೆ ಶಿಕ್ಷೆಗೆ ಒಳಪಡಿಸಬಹುದು. ಓದಿಕೊಂಡ ಸಾಮಾನ್ಯನಿಗಿಂತ ಓದಿಕೊಳ್ಳದ ಅರ್ಧಂಬರ್ಧ ತಿಳಿದುಕೊಂಡಂತಹ ಅತಿರಥ ಮಹಾರಥರು ಶಾಸಕ ಸಂಸದರಾಗಿ ನಿಂತಿದ್ದಾರೆ, ಕೂತಿದ್ದಾರೆ. ಅವರನ್ನು ಪ್ರಶ್ನೆ ಮಾಡುವ ಧಾಟಿಯಲ್ಲಿ ಮಾಡಿದ್ರೆ, ಯಾಕಂದರೆ ಅವ್ರ ಪಕ್ಕದಲ್ಲೊಬ್ಬರು PA ಅಥವಾ IAS ಓದ್ಕೊಂಡಿರುವಂತಹ ವ್ಯಕ್ತಿಗಳು ಬಂದು ನಿಲ್ಲದ ಹೊರತು ಅವರು ಮಾತಾಡೋದಿಲ್ಲ, ಅವ್ರಿಗೇನು ಗೊತ್ತಾಗೋದಿಲ್ಲ. ಬಹುಪಾಲು ಜನಕ್ಕೆ ಇದೇ ಇದೆ, ಕೆಲವರು ಓದ್ಕೊಂಡಿದ್ದಾರೆ ಇಲ್ಲ ಅಂತಲ್ಲ. ಅಂಥವ್ರನ್ನ ಪ್ರಶ್ನೆ ಮಾಡಬೇಕಾಗಿರುವಂಥ ನಾಗರಿಕ ಪತ್ರಿಕೋದ್ಯಮ ಎಷ್ಟು ಜಾಗೃತವಾಗಿರುತ್ತೆ, ಅಥವಾ ಯಾರು ವೀಕ್ಷಕ ನೋಡುಗರಿರ್ತಾರೆ ಅವರು ಕೂಡ ಕಾನೂನನ್ನು ಮತ್ತು ಸಂವಿಧಾನವನ್ನು ಸರಿಯಾದ ಕ್ರಮದಲ್ಲಿ ಅರ್ಥೈಸಿಕೊಂಡು ಹೋದರೆ ಇಂಥವಕ್ಕೆ ಸರಿಯಾದ ಕಡಿವಾಣ ಬೀಳುತ್ತೆ.